ಚಿಕ್ಕಮಗಳೂರು ತಾಲೂಕು ಬಿಳೇಕಲಹಳ್ಳಿ ಮುರಾರ್ಜಿ ಶಾಲೆಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳು ಮಕ್ಕಳಿಗೆ ಸರಿಯಾಗಿ ತಲುಪುತ್ತಿಲ್ಲ ಎಂದು ವೈಎಸ್ಎಫ್ ಸಂಘಟನೆ ಹೇಮಂತ್ ಆಕ್ರೋಶ ಹೊರಹಾಕಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಬಿಳೇಕಲ್ಲು ಮುರಾರ್ಜಿ ಶಾಲೆಯಲ್ಲಿ ಇಲ್ಲಿವರೆಗೂ ಸರ್ಕಾರದಿಂದ ಯಾವ್ಯಾವ ಫೆಸಿಲಿಟೀಸ್ ಬರುತ್ತದೆ ಯಾವುದನ್ನು ಸಹ ವಿದ್ಯಾರ್ಥಿಗಳಿಗೆ ಕೊಡ್ದಲೆ ಅವರು ಸ್ಕೂಲ್ನ ನಡೆಸ್ತಾ ಇದ್ದಾರೆ. ಬಟ್ ಮಕ್ಕಳಿಗೆ ಬರ್ತಿರೋಂಥ ಫುಡ್ಡಲ್ಲೂ ಸಹ ಇವ್ರು ಗೋಲ್ಮಾಲ್ ಮಾಡ್ತಾ ಇದ್ದಾರೆ. ಹಾಗೂ ಮಕ್ಕಳಿಗೆ ಗೌರ್ಮೆಂಟಿಂದ ಯಾವ ರೂಲ್ಸಲ್ಲಿ ಫುಡ್ ಕೊಡಬೇಕು ಅಂತ ಇದೆ ಅದು ಯಾವುದನ್ನು ಸಹ ಕೊಡ್ತಾ ಇಲ್ಲ. ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಸರಿಯಾದ ಆಹಾರ ನೀಡುತ್ತಿಲ್ಲ, ಶೌಚಾಲಯದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ, ಸ್ನಾನಕ್ಕೆ ಬಿಸಿ ನೀರಿನ ವ್ಯವಸ್ಥೆ ಇಲ್ಲ ಎಂದು ಹೇಳಿದರು. ಟೀಯಿಂದ ಹಿಡಿದು ಉಪ್ಪಿಟ್ಟಿಂದ ಹಿಡಿದು ಅನ್ನ ಸಾಂಬಾರಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಸಹ ಅವರು ಶುಚಿತ್ವವನ್ನು ಕಾಪಾಡ್ತಾ ಇಲ್ಲ. ಅದ್ರ ಜೊತೆಗೆ ಶೌಚಾಲಯಗಳಲ್ಲೂ ಸಹ ಶುಚಿತ್ವ ಇಲ್ಲ. ಸೊ ಮಕ್ಕಳುಗಳಿಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಲಿಕ್ಕೆ ತಣ್ಣೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ತನಕ ಗೌರ್ಮೆಂಟವರು ಬಿಸಿನೀರಿನ ವ್ಯವಸ್ಥೆ ಮಾಡಿದ್ರು, ಅದನ್ನು ಸಹ ನೀಡ್ತಾ ಇಲ್ಲ. ಈಗ ಬರೀ ತಣ್ಣೀರಲ್ಲೇ ಮಕ್ಕಳುಗಳು ಸ್ನಾನ ಮಾಡ್ತಾ ಇದ್ದಾವೆ. ಇದ್ರ ಜೊತೆಗೆ ಮಕ್ಕಳುಗಳೇನಾದರೂ ಕ್ವಶನ್ನ ರೈಸ್ ಮಾಡಿದ್ರೆ ಪೇರೆಂಟ್ಸ್ ಕಡೆಯಿಂದ ಆ ಮಕ್ಕಳುಗಳನ್ನ ಟಾರ್ಗೆಟ್ ಮಾಡಿ ಅವರು ಮಕ್ಕಳುಗಳಿಗೆ ಹೊಡೆಯೋದು ಮತ್ತು ಬೈಯೋದು ಆ ರೀತಿ ಇದು ಮಾಡ್ತಾ ಇದ್ದಾರೆ. ಸೊ ಫುಡ್ ಕ್ವಾಂಟಿಟಿ ಎಲ್ಲ ಗೌರ್ಮೆಂಟ್ ಪ್ರಕಾರ ಕೊಡ್ತಾ ಇಲ್ಲ. ಪ್ರತಿ ಬಾರಿಯೂ ಈ ವಿಚಾರವಾಗಿ ಮನವಿ ಸಲ್ಲಿಸಿದಾಗ ಡಿಡಿಯವರು ಸಂಬಂಧಪಟ್ಟವರನ್ನು ಕರೆದು ಸಭೆ ನಡೆಸಿ ಬಾಯಿ ಮಾತಿನಲ್ಲಿ ಹೇಳಿ ಕಳಿಸುತ್ತಾರೆಯೇ ಹೊರತು ಯಾವುದೇ ರೀತಿಯ ಕಾನೂನಾತ್ಮಕ ಕ್ರಮ ಕೈಗೊಂಡಿಲ್ಲ ಎಂದರು. ಸೊ ಇಲ್ಲಿ ತನಕ ಚಾಣಕ್ಯ ಎಂಟರ್ಪ್ರೈಸಸ್ ಅವರು ತರಕಾರಿನ ಸಪ್ಲೈ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ತನಕ ಚಾಣಕ್ಯ ಎಂಟರ್ಪ್ರೈಸಸ್ ಅವರು ತರಕಾರಿಗಳನ್ನ ಸಪ್ಲೈ ಕೊಡ್ತಾ ಇಲ್ಲ ಅಂತೇಳಿ ಡಿಡಿಯವರು ಸಹ ನಮಗೆ ಲೆಟರ್ ಮುಖಾಂತರ ತಿಳಿಸಿದ್ದಾರೆ. ಬಟ್ ಆದರೂ ಸಹ ಇವಾಗ ನೇರವಾಗಿ ನಾವು ಅವ್ರನ್ನ ಕೂತು ಚರ್ಚೆ ಮಾಡಿದಾಗ ಇಲ್ಲ ತರಕಾರಿನೂ ಸಹ ಸಪ್ಲೈ ಬರ್ತಾ ಇದೆ ಅಂತ ಮತ್ತೆ ನಮಗೆ ಬಾಯಿ ಮಾತಲ್ಲಿ ಹೇಳ್ತಾರೆ. ಬಟ್ ದಾಖಲೆಗಳ ಆಧಾರದಲ್ಲಿ ಅವರು ಬರ್ತಿಲ್ಲ ಅಂತ ಹೇಳ್ಬಿಟ್ಟು ದಾಖಲೆನ ನಮಗೆ ಕೊಟ್ಟಿದ್ದಾರೆ ಅವರು ಲೆಟರ್ ಹೆಡಲ್ಲಿ. ಸೊ ಇಲ್ಲಿ ತನಕ ಚಾಣಕ್ಯ ಎಂಟರ್ಪ್ರೈಸಸ್ ಅವರು ಚಿಕ್ಕಮಗಳೂರಲ್ಲಿ ಎಲ್ಲಿ ಆಫೀಸ್ ಇದೆ ಅಥವಾ ಅವ್ರದ್ದು ಎಲ್ಲಿ ಗೋಡೌನ್ ಇದೆ ಅನ್ನೋದನ್ನು ಸಹ ನಮಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಬಟ್ ಅವ್ರು ಹೆಸರು ಹೇಳ್ಕೊಬಿಟ್ಟು ಬಿಲ್ಲನ್ನು ಸ್ಯಾಂಕ್ಷನ್ ಮಾಡ್ಕೊತಾ ಇದ್ದಾರೆ. ಇದ್ರ ಜೊತೆಗೆ 23 ಶಾಲೆಯಲ್ಲೂ ಸಹ ಇದೇ ರೀತಿ ವ್ಯವಸ್ಥೆಗಳಾಗಿರೋದ್ರಿಂದ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಫುಡ್ಡು ಬರ್ತಾ ಇಲ್ಲ, ಯಾವುದೇ ರೀತಿ ಫೆಸಿಲಿಟೀಸ್ ಇಲ್ಲ. ಸೊ ಇದ್ರ ಜೊತೆ ಇನ್ನೇನಾಗ್ತಾ ಇದೆ ಅಂತಂದರೆ ಯಾವುದೇ ಸಹ ವಿಚಾರಗಳನ್ನ ನಾವು ಅವ್ರ ಮುಂದೆ ಪ್ರಸ್ತಾಪ ಮಾಡಿದಾಗ ಡಿಡಿಯವರು ಬರೀ ಆ್ಯಕ್ಷನ್ ತಗೊಂತೀವಿ, ಮುಂದುವರಿತೀವಿ, ಮಾಡ್ತೀವಿ ಅಂತ ಹೇಳ್ತಾರೆ. ಬಿಟ್ಟರೆ ಇಲ್ಲಿ ತನಕ ಯಾವುದೇ ರೀತಿ ಆ್ಯಕ್ಷನ್ ತೊಗೊಂಡಿಲ್ಲ. ಮಾತಿದ್ರೆ ಬರೀ ನೋಟಿಸ್ ಕೊಟ್ಟಿದ್ದೀವಿ ಅಂತಾರೆ, ಇಲ್ಲಾಂದ್ರೆ ಮೀಟಿಂಗ್ ಮಾಡಿಬಿಟ್ಟು ಕಟ್ಸ್ ಹೇಳಿದ್ದೀವಿ ಅಂತ ಹೇಳ್ತಾರೆ. ಬಿಟ್ಟರೆ ಯಾವುದೇ ರೀತಿ ಅವ್ರ ಮೇಲೆ ಕಾನೂನಾತ್ಮಕವಾದ ಅಂಶಗಳನ್ನು ಅಳವಡಿಸಿ ಯಾವುದೇ ರೀತಿ ಕ್ರಮವನ್ನು ತಗೊಂಡಿಲ್ಲ. ಉಪಾಧ್ಯಕ್ಷರಾದ ಸುನಿಲ್, ಖಜಾಂಚಿ ಶರತ್ ಕುಮಾರ್, ಸೃಜನ್, ಪ್ರತಾಪ್ ಉಪಸ್ಥಿತರಿದ್ದರು.